ಸ್ನೇಹಿತರೆ, ಈ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂದ ತಕ್ಷಣ ನಮ್ಮೆಲ್ಲ ಮನಸ್ಸಲ್ಲಿ ಭಯ ಭೀತಿ ಉಂಟಾಗುತ್ತೆ. ಯಾಕೆ ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಅಂತ ಒಬ್ಬ ಮನುಷ್ಯನಿಗೆ ಆಗೋಯ್ತು ಅಂತಂದ್ರೆ ಅವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವನು ಜೀವ ಕೇಳಬಹುದು. ಹೃದಯಾಘಾತ ಸಂಬಂಧಿ ಕಾಯಿಲೆಗಳ ಬಗ್ಗೆ ತಿಳ್ಕೊಬೇಕಾಗಿರೋದು ತುಂಬಾ ಮುಖ್ಯವಾದ ಅಂಶ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅದೊಂದೇ ಅಲ್ಲ, ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಈ ಹಾರ್ಟ್ ಅಟ್ಯಾಕ್ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಈ ಎಂಟೈರ್ ವರ್ಲ್ಡ್ ಅಲ್ಲಿ ಇಟ್ ಈಸ್ ದ ಟಾಪ್ ಆಫ್ ದಿ ಡಿಸೀಸಸ್. ಅಂದ್ರೆ ಎಲ್ಲ ಕಾಯಿಲೆಗಳಿಗಿಂತ ಹೆಚ್ಚು ಕಾಯಿಲೆಗಳು ಹಾರ್ಟ್ ಕಾಯಿಲೆಗಳಿರುತ್ತೆ. ಅದೊಂದೇ ಅಲ್ಲ, ಇನ್ನೊಂದು ಮುನ್ನೆಚ್ಚರಿಕೆ ಏನಪ್ಪಾ ಅಂದ್ರೆ ನಮ್ಮ ಭಾರತೀಯರಲ್ಲಿ ನಮ್ಮ ಇಂಡಿಯಾ ಈಸ್ ಬಿಕಮಿಂಗ್ ದಿ ಕ್ಯಾಪಿಟಲ್ ಫಾರ್ ಹಾರ್ಟ್ ಡಿಸೀಸಸ್. ಈ ನಾರ್ಮಲ್ ಹಾರ್ಟ್ ಎಷ್ಟಪ್ಪ ಇರುತ್ತೆ ಅಂತಂದ್ರೆ ಇಟ್ ಈಸ್ ಎ ಸೈಜ್ ಆಫ್ ಎ ಫಿಸ್ಟ್, ಅಂದ್ರೆ ಮುಷ್ಟಿ ಗಾತ್ರದಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಎ ವೆರಿ ಗುಡ್ ಫಿಲಾಂಥ್ರೋಪಿಕ್ ಆರ್ಗನ್ ಅಂತ ಹೇಳ್ಬೋದು. ಸೊ ಆದ್ರಿಂದ ನಾವು ಹಾರ್ಟ್ ಅಟ್ಯಾಕ್ ಮತ್ತೆ ಹಾರ್ಟ್ ಅಟ್ಯಾಕ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ವಾಟ್ ಈಸ್ ಹಾರ್ಟ್ ಅಟ್ಯಾಕ್? ಆ ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡೋದಿಕ್ಕೆ 3 ರಕ್ತನಾಳಗಳಿರುತ್ತೆ. ಇದನ್ನ ಕರೋನರಿ ಆರ್ಟರೀಸ್ ಅಂತ ಹೇಳ್ತೀವಿ. ಲೆಫ್ಟ್ ಕರೋನರಿ ಆರ್ಟರಿ, ರೈಟ್ ಕರೋನರಿ ಆರ್ಟರಿ ಮತ್ತೆ ಲೆಫ್ಟ್ ಸರ್ಕಂಫ್ಲೆಕ್ಸ್ ಕರೋನರಿ ಆರ್ಟರಿ ಅಂತ ಈ ತರ 3 ರಕ್ತನಾಳಗಳಿರುತ್ತೆ. ಈ ರಕ್ತನಾಳಗಳಲ್ಲಿ ಕ್ರಮೇಣ 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 ಏನಾಗುತ್ತೆ, ಕೊಬ್ಬಿನ ಶೇಖರಣೆ ಆಗುತ್ತೆ. ನೋಡಿ, ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಈ ರಕ್ತನಾಳನ ನಾವು ಭಾಗಿಸಿ ನೋಡ್ತಾ ಇದ್ರೆ ಈ ರಕ್ತನಾಳದ ಕಣಗಳು ಇವಾಗ ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂತ ಓದಿರ್ತೀವಿ, ವೈಟ್ ಬ್ಲಡ್ ಕಾರ್ಪಸಲ್ಸ್ ಅಂತ ಓದಿರ್ತೀವಿ. ಇದೆಲ್ಲ ಕೂಡ ಹರಿತಾ ಇರುತ್ತೆ. ಮತ್ತೆ ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ, ಅದು ಕೂಡ ಹರಿತಾ ಇರುತ್ತೆ. ಇವಾಗ ಈ ಹಳದಿಯಾಗಿ ಕಾಣಿಸ್ತಾ ಇದೆಯಲ್ಲ, ಈ ಹಳದಿಯಾಗಿ ಕಾಣಿಸ್ತಾ ಇರೋದು ಕೊಬ್ಬಿನ ಅಂಶ. ಈ ಕೊಬ್ಬಿನ ಅಂಶ ನಿಧಾನಕ್ಕೆ 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 ರಕ್ತನಾಳದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ. ಈ ಕೊಬ್ಬಿನ ಅಂಶನೇ ನಾವು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಈ ಕೊಲೆಸ್ಟ್ರಾಲ್ ಎಲ್ಲ ಶೇಖರಣೆ ಆಗಿ ಕೊನೆಗೆ ಒಂದು ಕ್ಷಣದಲ್ಲಿ ಒಂದು ರಕ್ತದ ಗಡ್ಡೆ ಸೇರ್ಕೊಂಡ್ಬಿಟ್ರೆ ಆವಾಗ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಅರ್ಥ. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹಾರ್ಟ್ ಇಂದು ಮಸಲ್ಸ್, ಕಾರ್ಡಿಯಾಕ್ ಮಸಲ್ಸ್ ಅಂತ ಹೇಳ್ತೀವಿ, ಅದು ಸಾವನ್ನಪ್ಪುತ್ತೆ. ಸೊ ದೇರ್ ಈಸ್ ಎ ಡೆತ್ ಆಫ್ ದಿ ಕಾರ್ಡಿಯಾಕ್ ಟಿಶ್ಯೂ. ಇದನ್ನೇ ನಾವು ಇದು ಟೆಕ್ನಿಕಲ್ ಆಗಿ ಹೇಳಬೇಕು ಅಂದ್ರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತೀವಿ, ಅಥವಾ ಇದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಹಾರ್ಟ್ ಅಟ್ಯಾಕ್ಗೆ ಸಿಂಪ್ಟಮ್ಸ್ ಏನಾದ್ರೂ ಇದೆಯಾ? ಇದು ಎದೆ ನೋವು ಅಂತ ಬರೋದು ಇದು ಮಧ್ಯಭಾಗದಲ್ಲಿ ಎದೆ ನೋವು ಬರುತ್ತೆ, ಅಥವಾ ಎಡಭಾಗದಲ್ಲಿ ಎದೆ ನೋವು ಬರ್ಬೋದು. ಹಾರ್ಟ್ ಅಟ್ಯಾಕ್ ಮೋಸ್ಟ್ಲಿ ನಮ್ಮ ಹಾರ್ಟ್ ಎಡಗಡೆ ಇರೋದ್ರಿಂದ ಲೆಫ್ಟ್ ಸೈಡೆಡ್ ಚೆಸ್ಟ್ ಪೈನ್ ಎಡಭಾಗದಲ್ಲಿ ಬರ್ಬೋದು. ಹಾಗೇನೆ ಕತ್ತಿಗೆ ನೋವು ಬರ್ಬೋದು. ಈಗ ನೋಡಿ, ಈ ಎಡಭಾಗದಲ್ಲಿ ಬಂದು ಎಡಗಡೆ ಕೈ ಕಡೆ ಈ ಕಡೆ ನೋವು ಹರಿಬಹುದು. ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಇಟ್ ಕ್ಯಾನ್ ಬಿ ಜಸ್ಟ್ ಎ ಜಾ ಪೇನ್. ಇಲ್ಲಿ ನೋಡಿ, ಇಲ್ಲಿ ಜಾ ಅಂತ ಹೇಳ್ತೀವಲ್ಲ, ಎಷ್ಟೋ ಜನ ಡೆಂಟಲ್ ಡಾಕ್ಟರ್ಗಳ ಹತ್ರ ಹೋಗಿದ್ದಾರೆ, ಆದ್ರೆ ಇದು ಹಾರ್ಟ್ ಅಟ್ಯಾಕ್ ಪೇನ್ ಇರ್ಬೋದು. ಜ್ಞಾಪಕ ಇಟ್ಕೊಳ್ಳಿ, ಜಾ ಪೇನ್, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಕೆಲವು ಸತಿ ನೋಡಿ, ಈ ಪೇನ್ ಎಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಡೆದಾಗ ನೋವು ಜಾಸ್ತಿ ಆಗುತ್ತೆ, ಕೂತ್ಕೊಂಡಾಗ ನೋವು ಕಡಿಮೆ ಆಗೋಗುತ್ತೆ. ಇನ್ನು ಕೆಲವು ಸತಿ ಏನಾಗುತ್ತೆ ಗೊತ್ತಾ, ಈ ಪೇನು ಇಲ್ಲಿ ನೋಡಿ ಎಪಿಗ್ಯಾಸ್ಟ್ರಿಕ್ ಅಂತ ಇರ್ತೀವಿ, ಈ ಹೊಟ್ಟೆ ಭಾಗದಲ್ಲಿ ನೋವು ಬರ್ತಾರೆ. ಎಷ್ಟೋ ಜನ ಪೇಷಂಟ್ಗಳೇ ಬಂದ್ಬಿಟ್ಟು ಹೇಳ್ತಾರೆ, ಸರ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ, ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ ಸರ್ ಅಂತ ಹೇಳ್ತಿರ್ತಾರೆ. ಅದು ಗ್ಯಾಸ್ಟ್ರಿಕ್ ಆಗಿರೋದಕ್ಕೆ ಚಾನ್ಸಸ್ ಎಷ್ಟೋ ಸತಿ ಅದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅರ್ಥ ಏನು, ಈ ಹಾರ್ಟ್ ಅಟ್ಯಾಕ್ ಅನ್ನೋ ಪೇನು ಗ್ಯಾಸ್ಟ್ರಿಕ್ ತರ ಕಾಣಿಸ್ಕೋಬಹುದು. ಆದ್ರಿಂದ ತುಂಬಾ ಇಂಪಾರ್ಟೆಂಟ್, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ ಅಂತ ಇಟ್ಕೊಂಡು ದಿನಗಳ ಕಟ್ಲೆ ಇದ್ಬಿಟ್ಟು ಇವಾಗ ನೀವೇ ಟ್ರೀಟ್ಮೆಂಟ್ ತಗೋಬೇಡಿ. ನೀವೇನ್ ಮಾಡಬೇಕು, ಒಬ್ರು ಡಾಕ್ಟರ್ ಹತ್ರ ಹೋಗಿ ಒಂದು ECG ಮಾಡಿಸೋದು, ಅಥವಾ ಅವ್ರು ಏನ್ ಮಾಡ್ತಾರೋ ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ಅವಾಗ ಹಾರ್ಟ್ ಅಟ್ಯಾಕ್ ಇದೆಯಾ ಇಲ್ವಾ ಅಂತ ನಮ್ಗೆ ನಿಖರವಾಗಿ ಗೊತ್ತಾಗುತ್ತೆ. ಈ ನೋವು ಬಂದಾಗೆಲ್ಲ ಕೂಡ ಮನುಷ್ಯನಿಗೆ ಅತಿಯಾದ ಬೆವರು, ಸ್ವೆಟಿಂಗ್, ಅದನ್ನ ಡಯಾಫೋರಿಸಿಸ್ ಅಂತ ಹೇಳ್ತೀವಿ ನಾವು. ತುಂಬಾ ವಿಪರೀತವಾದ ಸ್ವೆಟಿಂಗ್, ಬೆವರು ಬರುತ್ತೆ. ಮತ್ತೆ ಉಸಿರಾಡಕ್ಕೆ ಕಷ್ಟ ಆಗ್ಬೋದು, ಎಷ್ಟೋ ಸತಿ ಒಂದೊಂದು ಸತಿ ವಾಂತಿನೂ ಆಗಬಹುದು.
ಸೊ ಇದೆಲ್ಲ ಕೂಡ ಡಿಫ್ರೆಂಟ್ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಅಂದರೆ ಈ ಹಾರ್ಟ್ ಅಟ್ಯಾಕ್ ಇದೇ ಥರ ಎಷ್ಟೋ ರೀತಿ ಕಾಣಿಸ್ಕೊಬೋದು. ಜ್ಞಾಪಕ ಇಟ್ಕೊಳ್ಳಿ, ಗ್ಯಾಸ್ಟ್ರಿಕ್, ಜಾ ಪೇನ್ ಜ್ಞಾಪಕ ಇಟ್ಕೊಳ್ಳಿ ಯಾವಾಗಲೂ ಕೂಡ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಆದಮೇಲೆ ತಕ್ಷಣ ನಾವು ಆದಷ್ಟು ಬೇಗ ಡಾಕ್ಟರ್ನ ಸಂಪರ್ಕ ಮಾಡ್ಕೋಬೇಕು. ಡಾಕ್ಟರ್ನ ಸಂಪರ್ಕ ಮಾಡಿಕೊಂಡು ಅದಕ್ಕೆ ತಕ್ಕನಂತಹ ಟ್ರೀಟ್ಮೆಂಟನ್ನ ತಗೋಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ಒಂದೊಂದು ನಿಮಿಷ ಕಳೆದಂಗೆ ಆ ಹಾರ್ಟಿನ ಮಜಲ್ಲು ಇದು ಸಾವನ್ನಪ್ತಾ ಇರುತ್ತೆ. ಅದನ್ನೇ ನಾವೇನು ಹೇಳ್ತೀವಿ, ಟೈಮ್ ಈಸ್ ಮಜಲ್. ಸೊ ಅದು ಎಷ್ಟು ಬೇಗ ನೀವು ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ನೀವು ಡಾಕ್ಟರ್ನ ಸಂಪರ್ಕ ಮಾಡ್ತೀರೋ, ಎಷ್ಟು ಬೇಗ ಕಾರ್ಡಿಯಾಲಜಿಸ್ಟ್ ನೋಡ್ತೀರೋ, ಎಷ್ಟು ಬೇಗ ಅದು ರಕ್ತನಾಳ ಓಪನ್ ಆಗುತ್ತೋ ಅಷ್ಟು ಬೇಗ ನಿಮ್ಮ ಅಪಾಯ ಕಡಿಮೆ ಆಗುತ್ತೆ. ನೀವು ಒಂದು ಅರ್ಧ ಗಂಟೆ, ಅದಕ್ಕೆ 1 hour, ಫಸ್ಟ್ 1 hour ಅಂತೀವಲ್ಲ, ಅದನ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ. ಗೋಲ್ಡನ್ ಅವರ್ ಅಲ್ಲಿ ನಾವು ಆದಷ್ಟು ಡಾಕ್ಟರ್ನ ಭೇಟಿ ಮಾಡಿದ್ರೆ ರಕ್ತದ ಸಂಚಲನೆಯನ್ನ ತಿರ್ಗಾ ಪುನರ್ನಿರ್ಮಾಣ ಮಾಡಬಹುದು. ಸೊ ಅದನ್ನ ಆಂಜಿಯೋಪ್ಲಾಸ್ಟಿ ಆಗಿರ್ಬೋದು, ಅಥವಾ ಸ್ಟೆಪ್ಟೋಕೈನೇಸ್ ಅಂತ, ಅಥವಾ ಟೆರಿಕ್ಟಪ್ಲೇಸ್ ಅಂತ ಇಂಜೆಕ್ಷನ್ಸ್ ಇದೆ ಎಷ್ಟೊಂದು, ಥ್ರಾಂಬೋಲೈಟಿಕ್ಸ್ ಅಂತ ಹೇಳ್ತೀವಿ. ಏನೋ ಅದು ಚಿಕಿತ್ಸಾ ವಿಧಾನಗಳು ಬೇಕಾದಷ್ಟಿದೆ. ಆದ್ರೆ ನೀವು ಡಾಕ್ಟರ್ ಹತ್ರ ಹೋಗೋದು ಇಂಪಾರ್ಟೆಂಟು, ಹೋಗ್ಮೇಲೆ ಚಿಕಿತ್ಸೆ ಮಾಡೋದು. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನೋಡಿ ಎಷ್ಟೊಂದು ಸಿಂಪ್ಟಮ್ಸ್ ಎಲ್ಲ ಬರುತ್ತೆ ಅಂತೆಲ್ಲ ಹೇಳಿದೆ ಅಲ್ವಾ ನಾನು. ಇಲ್ಲಿ ಎಪಿಗ್ಯಾಸ್ಟ್ರಿಕ್ ಪೇನ್, ಇಲ್ಲಿ ಈ ನೋವು ಬರ್ಬೋದು. ಕೆಲವು ಸತಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ ವಿತೌಟ್ ಎನಿ ಸಿಂಪ್ಟಮ್ಸ್. ಅದನ್ನ ಏನ್ ಹೇಳ್ತೀವಪ್ಪ ಅಂತಂದ್ರೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಆಂಜಿಯೋಗ್ರಾಮ್, ಇವಾಗ ಈ ಹಾರ್ಟ್ ಅಟ್ಯಾಕ್ ಒಳಗಡೆ ಬ್ಲಾಕ್ ಆಗಿದೆ ಹಾರ್ಟ್ ಅಲ್ಲಿ ಅಂತ ಗೊತ್ತಾಗ್ಬೇಕಂದ್ರೆ ಅದಕ್ಕೆ ನಾವು ಏನ್ ಟೆಸ್ಟ್ ಮಾಡ್ತೀವಪ್ಪ ಅಂತಂದ್ರೆ ಆಂಜಿಯೋಗ್ರಾಮ್ ಅಂತ ಉಂಟು. ಈ ಆಂಜಿಯೋಗ್ರಾಮ್ ಟೆಸ್ಟ್ ಏನಪ್ಪ ಅರ್ಥ ಅಂತಂದ್ರೆ, ಒಂದು ಟ್ಯೂಬ್ ತರ ಒಂದು ತೂರು ನಳಿಕೆ ಅಂತ, ಕೆಥೆಟರ್ ಅಂತ ಇರುತ್ತೆ. ಆ ಕೆಥೆಟರ್ನ ನಾವು ಕಾಲಿಂದ ಒಂದು ರಕ್ತನಾಳ ಇರುತ್ತೆ, ಫೆಮರಲ್ ಆರ್ಟ್ರಿ ಅಂತ ಇರುತ್ತೆ, ಅಲ್ಲಿ ಒಂದು ಅದು, ಅಥವಾ ಇನ್ನೊಂದು ರೇಡಿಯಲ್ ಆರ್ಟ್ರಿ ಅಂತ ಇರುತ್ತೆ. ಕೈಯಿಂದ ಈ ಟ್ಯೂಬ್ನ ಹಾಕ್ಬಿಟ್ಟು ಈ ಟ್ಯೂಬ್ ಹಾರ್ಟ್ ಹತ್ರಕ್ಕೆ ಹೋಗುತ್ತೆ. ಹಾರ್ಟ್ ಹತ್ರ ಹೋದಾಗ ನಾವು ಕಾಂಟ್ರಾಸ್ಟ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ. ಆ ಇಂಜೆಕ್ಷನ್ ಕೊಟ್ಟಿದ್ದನ್ನ ನಾವು ಎಕ್ಸ್ರೇ ಮಾಡಿಕೊಂಡ್ರೆ ಹಾರ್ಟ್ ಒಳಗಡೆ ಎಲ್ಲಿ ಬ್ಲಾಕೇಜ್ ಇದೆ, ಎಷ್ಟು ಬ್ಲಾಕೇಜ್ ಇದೆ, 30% ಇದೆಯಾ, 40% ಇದೆಯಾ, 90% ಇದೆಯಾ, 100% ಬ್ಲಾಕೇಜ್ ಇದೆಯಾ, ಇದೆಲ್ಲ ಕೂಡ ಗೊತ್ತಾಗುತ್ತೆ. ಕೈಯಿನ ರಕ್ತನಾಳದಿಂದ ಆಂಜಿಯೋಗ್ರಾಮ್ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತಂದ್ರೆ, ಅವರು ಇಮಿಡಿಯೇಟ್ ಆಗಿ ಅವರು ನಡಿಬಹುದು. ಆಮೇಲೆ ಕಾನ್ಶಿಯಸ್ ಆಗಿರ್ತಾರೆ. ಪೇಷಂಟ್ಗೆ ಅನೆಸ್ಥೀಶಿಯಾ ಎಲ್ಲ ಕೊಡೋದಿಲ್ಲ, ಮತ್ತೆ ಬ್ಲಡ್ ಲಾಸ್ ಇರೋದಿಲ್ಲ, ರಕ್ತ ಎಲ್ಲ ಕೂಡ ಏನು ತೊಂದರೆ ಆಗೋದಿಲ್ಲ, ಲಾಸ್ ಏನೋ ಇರೋದಿಲ್ಲ. ರಕ್ತದಾನ ತಿರ್ಗಾ ಬ್ಲಡ್ ಕೊಡ್ಬೇಕಪ್ಪ, ಅದಕ್ಕೆಲ್ಲ ಬ್ಲಡ್ ಎಲ್ಲ ಕೊಟ್ಟು ಸರಿ ಮಾಡ್ಬೇಕಪ್ಪ, ಆ ಥರದ್ದೆಲ್ಲ ಏನು ಕೂಡ ವಿಚಾರ ಇರೋದಿಲ್ಲ. ಕೈಯಿಂದನೇ ಮಾಡೋದ್ರಿಂದ ನೆಕ್ಸ್ಟ್ ಒಂದು ಮೇ ಬಿ 5-10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಅಲ್ಲಿ ಅವರು ನಡ್ಕೊಂಡೇ ಹೋಗ್ಬೋದು. ಸೊ ಈ ಕೈಯಿನ ರಕ್ತನಾಳದಿಂದ ಮಾಡುವಂತಹ ಆಂಜಿಯೋಗ್ರಾಮ್ದಲ್ಲಿ ಇಷ್ಟೊಂದು ಅಡ್ವಾಂಟೇಜಸ್ ಇದೆ, ಇಷ್ಟೊಂದು ಲಾಭಗಳಿದೆ. ಸೊ ಇದು ಆಂಜಿಯೋಗ್ರಾಮ್ ಅಂದ್ರೆ ಏನು ಅಂತ ಅರ್ಥ. ಇವಾಗ ನೋಡಿ, ಈ ರಕ್ತನಾಳ ಚಿಕ್ಕದಾಗಿರುವಂತಹ ರಕ್ತನಾಳದಲ್ಲಿ ನಾವು ಈ ತರ ಕೆಥೆಟರ್ನ ತಗೊಂಡು ಹೋಗ್ಬಿಟ್ಟು ಅದ್ರ ಮೂಲಕ ನೋಡಿ ಅಲ್ಲಿ ಬ್ಲಾಕ್ ಆಗಿರೋದು ಕಾಣಿಸ್ತಾ ಇದೆ ಅಲ್ವಾ, ಆ ಬ್ಲಾಕ್ ಆಗಿರೋದ್ರ ಮೂಲಕ ನಾವು ಒಂದು ವೈರ್ ಅಂತ ಹಾಕ್ತೀವಿ. ಅದನ್ನ ಕರೋನರಿ ವೈರ್ ಅಂತ ಕರಿತೀವಿ. ಆ ವೈರ್ ಮೂಲಕ ನಾವೇನ್ ಮಾಡ್ತೀವಿ, ಫಸ್ಟ್ ಒಂದು ಬೆಲೂನ್ ಅಂತ ಹಾಕ್ಬಿಟ್ಟು ಅದನ್ನ ಓಪನ್ ಮಾಡ್ತೀವಿ. ಅದನ್ನ ಬೆಲೂನ್ ಆಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಆ ಬೆಲೂನ್ ಹಾಕಿದಾಗ ಆ ಕೊಲೆಸ್ಟ್ರಾಲ್ ಭಾಗ ಎಲ್ಲ ಹಿಂದಕ್ಕೆ ಹೋಗುತ್ತೆ. ಆ ತರಹ ಹಿಗ್ಗಿದ ರಕ್ತನಾಳ ಕುಗ್ಗಬಾರದು ಅಂತ ಒಂದು ಸ್ಟೆಂಟ್ ಅಂತ ಕೂರಿಸ್ತೀವಿ. ನೋಡಿ ಅಲ್ಲಿ ಸ್ಟೆಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಸ್ಟೆಂಟ್ ಒಂದು ಸ್ಟೀಲ್ ಮೆಶ್ ತರ ಇರುತ್ತದೆ. ಆ ಸ್ಟೆಂಟ್ ಅಂತ ಹಾಕಿದ್ಮೇಲೆ ತಿರ್ಗಾ ಹಿಗ್ಗಿದ ರಕ್ತನಾಳ ಮತ್ತೆ ಕುಗ್ಗೋದಿಲ್ಲ. ಸೊ ಇದನ್ನೇ ಆಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಅಂತ ಹೇಳ್ತೀವಿ. ಈ ಆಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗು ಕೂಡ ಕೈಯಿನ ರಕ್ತನಾಳದ ಮೂಲಕನೇ ಮಾಡಬಹುದು. ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಮಾತ್ರೆಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಈ ಮಾತ್ರೆಗಳ ಹೆಸರು ಉದಾಹರಣೆಗೆ ನೀವು ಕೇಳಿರ್ತೀರಾ,
ಇಕಾಸ್ಪ್ರಿನ್ ಅಂತ ಒಂದು, ಆಸ್ಪ್ರಿನ್ ಅಂತ ಒಂದು ಮಾತ್ರೆ ಬರುತ್ತೆ, ಹಾಗೆ ಟಿಕೆಗ್ರಲಾರ್ ಅಂತ ಒಂದು ಬರುತ್ತೆ, ಕ್ಲೋಪಿಡೋಗ್ರೆಲ್ ಅಂತ ಬರುತ್ತೆ. ಈ ಮಾತ್ರೆಗಳನ್ನ ಡಾಕ್ಟರ್ಗಳು ಬರ್ಕೊಟ್ಟಿರ್ತಾರೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾತ್ರೆಗಳನ್ನ ಬಿಡಬಾರ್ದು. ಮಾತ್ರೆಗಳೇನಾದ್ರೂ ಬಿಟ್ರೆ ಆ ಸ್ಟಂಟ್ ಒಳಗಡೆ ತಿರ್ಗಾ ರಕ್ತದ ಗಡ್ಡೆ ಆಗಿ ತಿರ್ಗಾ ಇನ್ನೊಂದ್ಸತಿ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಇರುತ್ತೆ. ಆದ್ರಿಂದ ಆಂಜಿಯೋಪ್ಲಾಸ್ಟಿ ಸ್ಟಂಟ್ ಆಗಿರುವಂತಹ ರೋಗಿ ಯಾವಾಗಲೂ ಕೂಡ ಮಾತ್ರೆಗಳನ್ನ ತಗೊಳ್ತಾ ಇರಬೇಕು ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಹಾಗಿದ್ರೆ ಇದನ್ನೆಲ್ಲ ಹೇಗೆ ತಡೆಗಟ್ಟಬಹುದು ಅಂತಂದ್ರೆ, ಉದಾಹರಣೆಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತಿದೆ. ಆದರೆ ಈಗ 30 ವರ್ಷ, 20 ವರ್ಷ, 25 ವರ್ಷ ಅಂಥವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಮೇನ್ ಸ್ಮೋಕಿಂಗ್, ಟೊಬ್ಯಾಕೋ ಚ್ಯೂಯಿಂಗು, ಸ್ಮೋಕಿಂಗ್, ಇದರಿಂದ ಮೇನು ನಿಮಗೆ ನಮ್ಮ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಕಾಣಿಸ್ತಾ ಇರೋದು. ಹಾಗೇನೆ ನಾವೆಲ್ಲ ಹೇಳ್ದಂಗೆ ಇವಾಗಲೇ ಹೈ ಕೊಲೆಸ್ಟ್ರಾಲು, ಹೈ ಬ್ಲಡ್ ಪ್ರೆಷರು, ಶುಗರು, ಆಮೇಲೆ ಆಲ್ಕೋಹಾಲ್, ಆಮೇಲೆ ಫಿಸಿಕಲ್ ಇನ್ಆಕ್ಟಿವಿಟಿ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವಾಗಲೂ ಕೂಡ ಎಕ್ಸರ್ಸೈಸ್ ದಿನಕ್ಕೆ ಮಿನಿಮಮ್ ½ an hour ಆದರೂ ಮಾಡ್ತಾ ಇರಬೇಕು. ಸೊ ಇದನ್ನೆಲ್ಲ ಶುಗರು, BP ಎಲ್ಲ ಕಂಟ್ರೋಲ್ ಮಾಡಿಕೊಂಡು, ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ ಆವಾಗ ಹಾರ್ಟ್ ಅಟ್ಯಾಕ್ನ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಅದೆಲ್ಲರಿಗೂ ಗೊತ್ತಿರೋದು. ಸೊ ಆದ್ರಿಂದ ಅದನ್ನು ತಡೆಗಟ್ಟಬಹುದು. ಈ ಒಂದೆಲ್ಲ ಮಾಡ್ಕೋಬೇಕು ಅಂದರೆ ನಾವು ರೆಗ್ಯುಲರ್ ಆಗಿ ಟೆಸ್ಟ್ಗಳು ಮಾಡಿಸ್ಕೋಬೇಕು. ರೆಗ್ಯುಲರ್ ಇನ್ವೆಸ್ಟಿಗೇಷನ್, ಫಾರ್ ಎಕ್ಸಾಂಪಲ್ ECG, ಫಾರ್ ಎಕ್ಸಾಂಪಲ್ ಇಕೋ ಟೆಸ್ಟು, ಫಾರ್ ಎಕ್ಸಾಂಪಲ್ ಟ್ರೆಡ್ಮಿಲ್ ಟೆಸ್ಟು, ಸ್ಟ್ರೆಸ್ ಟೆಸ್ಟ್ ಅಂತೆಲ್ಲ ಹೇಳ್ತೀವಿ. ಇದೆಲ್ಲ ಕೂಡ ನಾವು ನಮ್ಮ ಹೃದ್ರೋಗ ಆಸ್ಪತ್ರೆಗಳಲ್ಲಿ, ಹೃದ್ರೋಗ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಸಿಗುತ್ತೆ, ಅಲ್ಲೆಲ್ಲ ಮಾಡಿಸ್ಕೋಬೇಕು. ಇದನ್ನ ಎಷ್ಟು ದಿವಸಕ್ಕೊಂದ್ಸತಿ ಮಾಡಿಸ್ಕೋಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಎಷ್ಟೋ ಜನ ಪೇಷಂಟ್ಸ್ಗಳು. ಅವ್ರಿಗೆ ತಿರ್ಗಾ ನಾನೇ ಪ್ರಶ್ನೆ ಕೇಳ್ತೀನಿ, ನೀವು ವೆಡ್ಡಿಂಗ್ ಆ್ಯನಿವರ್ಸರಿ ಎಷ್ಟು ದಿವಸಕ್ಕೊಂದ್ಸತಿ ಮಾಡ್ಕೊಳ್ತೀರಾ? ವರ್ಷಕ್ಕೊಂದ್ಸತಿ. ಹಾಗೆ ವರ್ಷಕ್ಕೊಂದ್ಸತಿ ಆನ್ಯುವಲ್ ಚೆಕಪ್ ಮಾಡಿಸ್ಕೊಂಡ್ರೆ ಆವಾಗ ಹಾರ್ಟ್ ಅಟ್ಯಾಕು, ಈ ಥರ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟಬಹುದು.